ಆಮೆನ್. ಆಮೆನ್. Praise the Lord. Hallelujah. Yes. Thank you, Jesus. ಓದಿ ಫಿಲಿಪ್ಪ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. ಫಿಲಿಪಿಯನ್ ಚಾಪ್ಟರ್ 4:6. फिलिप 4 अध्याय 6 वचन. फिलिप 4 अध्याय 6 वचन. ఫిలిపియలకు 4వ అధ్యాయము 6వ వాక్యము. ఫిలిప్ప గ్రంథ 4:6. ಫಿಲಿಪಿಯನ್ 4:6. ಫಿಲಿಪಿಯನ್ ಚಾಪ್ಟರ್ 4:6. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಈ ವಾಕ್ಯದಲ್ಲಿ ತುಂಬಾ ಅರ್ಥಗಳಿದೆ, ತುಂಬಾ ಮೆಸೇಜ್ ಇದೆ, 4-5 ವಿಷಯ ಇದೆ. ಈ ವಾಕ್ಯದಲ್ಲಿ ದೇವರು ಇವತ್ತು ನಿಮ್ ಜೊತೆ ಮಾತಾಡೋದಕ್ಕೆ ಏನನ್ನ ಆರಿಸ್ಕೊಂಡಿದ್ದಾರೆ ಅಂದ್ರೆ, ದೇವರ ಆತ್ಮನು ಯೇಸು ಕ್ರಿಸ್ತನು ತಂದೆಯಾದ ದೇವರು ಚಿಂತೆ ಮಾಡಬೇಡ ಹೇಳಿ ಎಲ್ಲರನ್ನು. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಹೇಳಿ ಎಲ್ಲರೂ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಇದೇ ಇವತ್ತು ವಾಕ್ಯ. ಪ್ರೈಸ್ ದಿ ಲಾರ್ಡ್. ಯಾವ ವಿಷಯಕ್ಕೂ ಚಿಂತೆ ಮಾಡಬೇಡ, ಏನ್ ವಿಷಯಕ್ಕೂ ಚಿಂತೆ ಮಾಡಬೇಡ. ನಾವೇನ್ ಮಾಡ್ತೀರಿ ಅಂದ್ರೆ, ಈ ವಾಕ್ಯದಲ್ಲಿ ಹೇಳಿರೋ ಮಾಡಬೇಡ ಅಂತಿರೋ ವಿಷಯ ಏನ್ ಹೇಳಿ ಇಲ್ಲಿ ಎಲ್ಲರೂ ಹೇಳ್ಬೇಕು. ಚೆನ್ನಾಗಿ ಗಮನಿಸ್ತಾ ಇದ್ರಿಲ್ವಾ? ಏನ್ ಮಾಡ್ಬೇಡ ಅಂತಿದೆ ವಾಕ್ಯದಲ್ಲಿ? ಎಲ್ಲಾರು ಚಿಂತೆ ಮಾಡಬೇಡ. ನಾವು ಅದನ್ನ ಪಕ್ಕ ಮಾಡ್ತೀವಿ. ಅಲ್ಲಿ ಏನ್ ಮಾಡೋದಿದೆ ಅದೇ ನೋಟೇಟ್ ನೋಡ್ಕೊಂಡು क्या नहीं करना बताएगा इस वचन? नहीं करना, क्या नहीं करना बोलते सिस्टर वचन? चिंता ना करो. अब क्या करना बताते? ಪ್ರಾರ್ಥನಾ ಕರೋ, ಸ್ತುತಿ ಮಹಿಮಾ ಕರೋ, ವಿಜ್ಞಾಪನೆಗಳನ್ನ ಮಾಡಿರಿ, ಪ್ರಾರ್ಥನೆಗಳನ್ನ ಮಾಡಿರಿ, ಮನವಿಗಳನ್ನ ಸಲ್ಲಿಸಿರಿ. 4ನೇ ವಿಷಯ ಇದೆ, ಅದರಲ್ಲಿ ನಿನಗೆ ಬೇಕಾದದನ್ನ ದೇವರ ಹತ್ರ ಕೇಳು. ವಾಟ್ ಯು ನೀಡ್ ಆಸ್ಕ್ ಫಾರ್ ಗಾಡ್. ಏನ್ ನಿನಗೆ ಬೇಕು ಆತನನ್ನ ಕೇಳು. क्या जरूर है प्रभु को पूछो, प्रभु का बस मांगो. हम लोग क्या करते, हर दिन हर विषय में हर समय में प्रेयर में भी, बाइबल पढ़ने के समय में भी चिंता 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 चिंता. ಎಲ್ಲಾ ಸಮಯದಲ್ಲಿ ಬೈಬಲ್ ಓದವ ಕೂಡ, ಪ್ರೇಯರ್ ಮಾಡವ ಕೂಡ, ಚರ್ಚಿಗೆ ಬರವ ಕೂಡ, ನಿದ್ರೆ ಎದ್ದೋಳವಾಗ್ಲೂ ಕೂಡ, ನಿದ್ರೆ ಮಾಡವಾಗ್ಲೂ ಕೂಡ, ಊಟ ಮಾಡವಾಗ್ಲೂ ಕೂಡ ಚಿಂತೆ 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 ಚಿಂತೆ. ನೀನ್ ಏನ್ ಮಾಡ್ಬೇಡ ಅಂತ ಹೇಳ್ತೀಯೋ ಅದನ್ನೇ ಮಾಡ್ತೀಯಾ, ಅದೇ ಪಾಪ. ಏನ್ ಮಾಡ್ಬೇಕಂತ ದೇವ್ರು ಹೇಳ್ತಾರೋ ಅದನ್ನ ನೀನ್ ಮಾಡಲ್ವಾ, ಅದು ಕೂಡ ಪಾಪನೇ. ಈ ವಾಕ್ಯದಲ್ಲಿ ಏನಿದೆ? 2 ವಿಷಯ ಇದೆ. ಇದು ಮಾಡಬೇಡ, ಇದು ಮಾಡು. ये ना करो, ये करना. ये नहीं करना, ये करना पड़ेगा. ఇది చేయొద్దు, ఇది చేయకూడదు, ఇది చేయాలి. హల్లెలూయా. ಹೆಜ್ಜೆನ ಕರ್ತಾ ಆಗ್ತದೆ ವಾಕ್ಯ, ಹೆಜ್ಜೆನ ಕರ್ತಾ ಆಗ್ತದೆ ಮಾತುಗಳು. ಚಿಂತೆ ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ. ಇದು ಹಿಂಗೆ, ಅದಂಗೆ, ಇವ್ರು ಹಿಂಗೆ, ಅವ್ರಂಗೆ, ಇದಕ್ಕೇನ್ ಮಾಡೋದು, ಅದಕ್ಕೇನ್ ಮಾಡೋದು, ಇದು ಇಲ್ಲ ಅದು ಇಲ್ಲ, ಏನ್ ತಿನ್ನೋದು, ಏನ್ ಕುಡಿಯೋದು, ಏನ್ ಒದ್ಕೊಳ್ಳೋದು, ಅಯ್ಯೋ ನನ್ಗೆ ಅದು ಬೇಕು, ಇದು ಬೇಕು, ಇದಿಲ್ಲ ಅದಿಲ್ಲ, ಅವ್ರು ಹಿಂಗಿದ್ದಾರೆ ಇವ್ರು ಹಂಗಿದ್ದಾರೆ, ನಮ್ಮ ಹತ್ರ ಹಿಂಗಿಲ್ಲ. ಚಿಂತೆ ಮಾಡಬೇಡ. ನಿನಗೆ ಬೇಕಾಗಿರೋದು ಬಟ್ಟೆ, ಮಾನ ಮುಚ್ಕೊಳ್ಳೋದಕ್ಕೆ ಬಟ್ಟೆ, ಹೊಟ್ಟೆ ತುಂಬಿಸ್ಕೊಂಡು ಶಕ್ತಿಯಿಂದ ಜೀವಿಸೋದಕ್ಕೆ ಊಟ, ಒಂದು ಸೇಫ್ಟಿಯಾಗಿ ಎಲ್ಲಾ ನೀನು ನಿನ್ ಮನೆಯವರು ಒಂದತ್ರ ಪ್ರಾರ್ಥಿಸೋದಕ್ಕೆ, ಮಲಗೋದಕ್ಕೆ, ಊಟ ಮಾಡ್ಕೊಂಡು ತಿನ್ನೋದಕ್ಕೆ, ರೆಡಿ ಆಗೋದಕ್ಕೆ ಮನೆ. ಇನ್ನ 3 ತಾನೇ ಮನುಷ್ಯನಿಗೆ ಮೇಯ್ನು. ನಾವು ಬದುಕಬೇಕಾದ್ರೆ ಗಾಳಿ ಬೇಕು, ಆಕ್ಸಿಜನ್, ಆಮೇಲೆ ಊಟ. ಕರೆಕ್ಟ್ ಇಲ್ವಾ? 3ನೇದು ಇನ್ನೇನ್ ಬೇಕು? ನೀರು. ಏನು? ಈ 3ರಲ್ಲಿ ಯಾವ್ದಿಲ್ಲ ಅಂದ್ರೆ ಕೂಡ ಸತ್ತೋಗ್ಬಿಡ್ತೀರಿ. ಈ 3 ಬೇಕು.
ಬೇಕು, ಪ್ರೇಯರು ಬೇಕು, ಪರಿಶುದ್ಧಾತ್ಮನು ಬೇಕು. ಇವತ್ತು ತುಂಬಾ ದೇವರ ಮಕ್ಕಳು ಹಗಲು ರಾತ್ರಿ ಚಿಂತೆ 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 ಚಿಂತೆ, ಎಲ್ಲದಕ್ಕೂ ಚಿಂತೆ, ಪ್ರತಿ ವಿಷಯಕ್ಕೂ ಚಿಂತೆ, ಎಲ್ಲಾ ವಿಷಯಕ್ಕೂ ಚಿಂತೆ. ದೇವರ ವಾಕ್ಯ ನೀನು ಕಲಿಸ್ಕೊಡ್ತಾ ಇದೆ, ಚಿಂತೆ ಮಾಡಬೇಡ, ಕೆಟ್ಟ ಚಿಂತೆ ಮಾಡಬೇಡ, ಒಳ್ಳೆ ಚಿಂತೆ ಮಾಡು, ಡಿಸಿಷನ್ ತಗೋ, ಬಿಟ್ಬಿಡು. ನಿಮ್ಗೆ ಗೊತ್ತು, ಒಳ್ಳೆ ಡಾಕ್ಟರು, ಒಳ್ಳೆ ಪಾಸ್ಟರು, ಒಳ್ಳೆ ಟೀಚರು, ಒಳ್ಳೆ ತಂದೆ ತಾಯಿ, ಒಳ್ಳೆ ಓನರ್, ಒಳ್ಳೆ ಮನುಷ್ಯರು ಏನ್ ಹೇಳ್ತಾರೆ ಗೊತ್ತಾ? ಚಿಂತೆ ಮಾಡಬೇಕು. ಏನಂತ ಹೇಳ್ತಾರೆ? BP ಶುಗರ್ಗೆಲ್ಲ ಹೋದ್ರೆ ಏನ್ ಹೇಳ್ತಾರೆ ಡಾಕ್ಟರ್? ಚಿಂತೆ ಮಾಡಬೇಡ. ಆ ನೋಡಿ ನೋಡಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೆಗೆದು ಮೇಲಾಗಿರೋದು ಒಳ್ಳೆ ಡಾಕ್ಟರ್ ಚಿಂತೆ ಮಾಡಲ್ಲ, ಧೈರ್ಯವಾಗಿರು, ಚಿಂತೆ ಬಿಟ್ಬಿಡಿ ಅಂತ ಎಲ್ಲಾ ಡಾಕ್ಟರ್ ಹೇಳಲ್ಲ, ಒಳ್ಳೆ ಡಾಕ್ಟರ್ಸ್ ಹೇಳ್ತಾರೆ. ಪ್ರೀತಿಯಿಂದ ಟ್ರೀಟ್ಮೆಂಟ್ ಮಾಡೋರು ಹೇಳ್ತಾರೆ ಚಿಂತೆ ಮಾಡಬೇಡ. ಇವೆಲ್ಲರಿಗಿಂತ ಮುಂಚೆ ಬೈಬಲ್ ಹೇಳ್ತಾ ಇದೆ ಚಿಂತೆ ಮಾಡಬೇಡ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಓದ್ಕೊಬೇಕು, ಎಲ್ಲಿಗೆ ಹೋಗ್ಬೇಕು. ಹಾಗಾದ್ರೆ ನನಗೆ ನಾನು ಚಿಂತೆ ಮಾಡಿದ್ರೆ ಯಾರು ಚಿಂತೆ ಮಾಡೋದು ಬ್ರದರ್, ಪಾಸ್ಟರ್ ಅಂತ ನೀವು ಕೇಳ್ಬೋದು. ಎಲ್ಲಿಗೋಸ್ಕರ? ದೇವರು ಚಿಂತಿಸ್ತಾನೆ. ನಿನ್ನ ಆಲೋಚನೆಗಳನ್ನ ಆತನಿಗೆ ಒಪ್ಪಿಸ್ಕೊಟ್ರೆ ಆತ ನಿನಗೋಸ್ಕರ ಚಿಂತಿಸೋ ದೇವರಾಗಿದ್ದಾನೆ. ದಾವಿದ ಕೂಡ ಅದನ್ನೇ ಮಾಡ್ತಾನೆ. ದೇವರೇ, ನನ್ನ ಭೂಲೋಕ ಯಾತ್ರೆಯನ್ನೆಲ್ಲ, ಚಿಂತೆಯನ್ನೆಲ್ಲ ನಿನಗೆ ಒಪ್ಪಿಸ್ಬಿಡ್ತಾರೆ. ನಾನ್ ಚಿಂತೆ ಮಾಡಲ್ಲ, ನಾನ್ ಚಿಂತಿಸೋದಿಲ್ಲ. ನಾನ್ ಚಿಂತೆ ಮಾಡಿ ಮಾಡಿ ತಲೆ ಕೂದಲು ಉದುರೋಗಿದೆ, ತಲೆ ಕೂದಲು ಬೆಳ್ಳಗಾಗಿದೆ. ನಾನು ಚಿಂತೆ ಮಾಡಿ ಮಾಡಿ ಕಾಯಿಲೆ ಬಂದಿದೆ, ಶುಗರ್ ಬಂದಿದೆ, BP ಬಂದಿದೆ, ಬಾಡಿ ವೀಕ್ ಆಗಿದೆ, ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ಲ, ದೇಹದಲ್ಲಿ ಬಲ ಇಲ್ಲ, ಸರಿಯಾಗಿ ಸ್ಟ್ರಾಂಗ್ ಡಿಸಿಷನ್ ತಗೊಳಕ್ಕಾಗಲ್ಲ. ಚಿಂತೆ ಮಾಡಿದ್ರೆ ಕೆಲವರಂತೂ ಮಲಗಿರೋವಾಗ್ಲೂ ಕೂಡ ಚಿಂತೆ, ಮಲಗೋವಾಗ್ಲೂ ಚಿಂತೆ, ಎದ್ದೋಡ್ತಾ ಇರೋವಾಗ್ಲೇ ಚಿಂತೆ. ನೀನ್ ದೇವ್ರು ನಂಬಲಿಲ್ವಾ? ವಾಕ್ಯದ ಮೇಲೆ ನಿನಗೆ ಭರವಸೆ ಇಲ್ವಾ? ವಾಕ್ಯದ ಜ್ಞಾನ ನಿನಗೆ ಕಡಿಮೆನಾ? ದೇವ್ರು ನಿನಗೋಸ್ಕರ ಚಿಂತಿಸ್ತಾನಂತ ನಿನಗೆ ಗೊತ್ತಿಲ್ವಾ? ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನೀನು ಎಲ್ಲ ವಿಷಯದಲ್ಲಿ ಪ್ಲಾನ್ ಮಾಡ್ತಾನೆ. ಒಂದು ಪಿನ್ನಿಂದ ಹಿಡಿದು ನೀನ್ ಪರಲೋಕ ಸೇರುವವರೆಗೂ, ಪಿನ್ನಿಂದ ಹಿಡಿದು ಪರಲೋಕಕ್ಕೆ ಸೇರುವವರೆಗೂ ಅದರಲ್ಲಿ ಸ್ಕೂಲ್ ಇದೆ, ಮಕ್ಕಳಿದ್ದಾರೆ, ಮ್ಯಾರೇಜ್ ಇದೆ, ಉದ್ಯೋಗ ಇದೆ, ಬಿಸ್ನೆಸ್ ಇದೆ, ವ್ಯಾಪಾರ ಇದೆ, ಸೇವೆ ಇದೆ, ಸಭೆ ಇದೆ, ಶಕ್ತಿ ಇದೆ, ಬಲ ಇದೆ, ಆರೋಗ್ಯ ಇದೆ, ಆದಾಯ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ದೀರ್ಘ ಶಾಂತಿ ಇದೆ, ಸಂಬಂಧಗಳಿದೆ, ಮನೆ ಕಟ್ಟೋದಿದೆ, ಮಕ್ಕಳು ಓದಿಸೋದಿದೆ, ಫ್ಯಾಕ್ಟರಿ ಇದೆ, ವ್ಯಾಪಾರ ಇದೆ, ಆಫೀಸ್ ಇದೆ, ಎಲ್ಲ ಇದೆ. ಒಂದು ಪಿನ್ನಿಂದ ಹಿಡಿದು ನಿನ್ನ ಪರಲೋಕ ಸೇರಿಸುವವರೆಗೂ ದೇವರು ಪ್ಲಾನ್ ಮಾಡ್ತಾನೆ. ದೇವರು ನಿನಗೋಸ್ಕರವಾಗಿ ಚಿಂತಿಸ್ತಾನೆ. ಆಮೆನ್. ಚಿಂತೆಗಾಳು ನನಗೆ ಬಂದರು, ಕಷ್ಟಗಾಳು ನನಗೆ ಬಂದರು, ರಕ್ತ ಸುರಿಸಿಯಾದರು ಸಾಕ್ಷಿ ನೀಡುವೆನು, ನಿನ್ನ ಪಾದವ ಬಿಟ್ಟು ನಾನು ಬದುಕಲಾರೆನು. ರಕ್ತ ಸುರಿಸಿಯಾದರು ಸಾಕ್ಷಿ ನೀಡುವೆನು, ನಿನ್ನ ಪಾದವ ಬಿಟ್ಟು ನಾ ಬದುಕಲಾರೆನು. ಆಮೆನ್. ತಿರ್ಗಾ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ.
ಚಿಂತೆ ಅನ್ನೋದೊಂದು ಪಾಪ. ನೀನ್ ಪಾಪ ಮಾಡಿದ್ರೆ ನಿನ್ ಪ್ರೇಯರ್ ದೇವ್ರು ಕೇಳಲ್ಲ. ನಿನಗೋಸ್ಕರ ನೀನ್ ಚಿಂತಿಸಿದ್ರೆ ನಿನಗೋಸ್ಕರ ದೇವ್ರು ಚಿಂತೆ ಮಾಡಲ್ಲ. ನಿನ್ನ ಚಿಂತೆಯನ್ನ, ನಿನ್ನ ಭೂಲೋಕದ ಯಾತ್ರೆಯನ್ನ ದೇವರಿಗೆ ಒಪ್ಪಿಸ್ಕೊಟ್ರೆ ದೇವ್ರು ನಡೆಸ್ತಾನೆ. तुम्हारा विषय में खुद तुम ही चिंता करने तो प्रभु आपके लिए चिंता नहीं करेगा. तुम्हारा जीवित इस पृथ्वी का, इस भूलोक का यात्रा, काम, फैक्ट्री, चर्च, सेवा, परिवार सभी प्रभु का हाथ में दिए तो प्रभु चिंता करते हैं. ಹಿಂದೆ ಯಾರಿಗೂ ಮಾಲೂಮ್ ಎಷ್ಟು ಮಂದಿಗೆ ಅರ್ಥ ಆಗ್ತದೆ? ಈ ನಡುವೆ ಚಿಕ್ಕ ಮಕ್ಕಳು ಕೂಡ ಚಿಂತೆ ಮಾಡ್ತಾರೆ. ಒಂದು ಹುಡುಗ ಹೇಳ್ತಾನೆ, ತುಂಬಾ ಡಿಪ್ರೆಷನ್ ಇದ್ದೀನಿ ಅಂತ ಹೇಳ್ತಾನೆ. ಅರ್ಥ ಆಯ್ತು ಡಿಪ್ರೆಷನ್ ಅಂದ್ರೆ? ಆಮೇಲೆ ಡಿಪ್ರೆಷನ್ ಯಾರು ಬರೋ ಜಾಸ್ತಿ? ದೊಡ್ಡವರು, ಫ್ಯಾಮಿಲಿ ಮ್ಯಾನು, ತುಂಬಾ ಬಿಸ್ನೆಸ್, ಫ್ಯಾಕ್ಟ್ರಿ, ಮನೆ, ಸಂಸಾರ, ಮಕ್ಕಳು, ಹೆಂಡತಿ, ಗಂಡ, ಮೇಂಟೆನೆನ್ಸ್, ಕುಟುಂಬ, ಕುಟುಂಬ, ಇವುದೆಲ್ಲ. ಚಿಕ್ಕ ಮಗು, ಒಂದು ಹುಡುಗ, ಓದೋ ಹುಡುಗ ನನ್ನ ಡಿಪ್ರೆಷನ್ ಇದೆ ಅಂತ ಹೇಳ್ತಾನೆ. ಆಮೇಲೆ ದೇವ್ರು ಹೇಳ್ತಾ ಇದ್ದಾನೆ, ಡೋಂಟ್ ಅಫ್ರೈಡ್, ಚಿಂತೆ ಮಾಡಬೇಡ. ಅಂದ್ರೆ ಕನ್ನಡದಲ್ಲಿ ಕಳವಳಗೊಳ್ಳಬೇಡ. ಚಿಂತೆ ನಿನಗೆ ಕಳವಳ ಕೊಡ್ತದೆ. कभी भी देखो चिंता 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 ఎప్పుడు చూసినాను చింతించండి. ಒಬ್ಬರೇ ಇರೋದು ಜಾಸ್ತಿ. ಚಿಂತೆ ಮಾಡಬೇಡ, ಒಳ್ಳೆ ಚಿಂತೆ ಮಾಡು, ಒಳ್ಳೆ ಚಿಂತೆಗಳು ಮಾಡು. ನಿನ್ನ ಬಾಡಿಗೆ ಬಲ, ಆರೋಗ್ಯ. ಡಾಕ್ಟರ್ ಹತ್ರ ಜಾಸ್ತಿ ಹೋಗೋದು ತಪ್ಪೈತಿ. ಒಳ್ಳೆ ಚಿಂತೆ ಅಂದ್ರೆ ಡಾಕ್ಟರ್ ಹತ್ರ ಹೋಗೋದು ತಪ್ಪೈತಿ. ತಪ್ಪಲ್ಲ ಅಂತ ಹೇಳಿಲ್ಲ, ತುಂಬಾ ಕಡಿಮೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ಡಾಕ್ಟರ್ ಹೇಳ್ತಾರೆ ಇಲ್ವಾ ಚಿಂತೆ ಮಾಡಬೇಡಿ ಅಂತ. ಸಮಾಧಾನವಾಗಿರಿ, ಧೈರ್ಯವಾಗಿರಿ, ಮೇಲಾಗುತ್ತೆ. ನೀವು ತುಂಬಾ ಚಿಂತೆ ಮಾಡ್ತೀರಾ, ತುಂಬಾ ಸ್ಟ್ರೆಸ್ ತಗೋತೀರಾ, ಅದಕ್ಕೆ ನಿಮ್ಗೆ ಮೇಲಾಗ್ತಾ ಇಲ್ಲ. ಸಮಾಧಾನವಾಗಿರಿ, ಕೂಲ್ ಆಗಿರಿ. ಆಮೇನ್. ಚಿಕ್ಕ ಮಕ್ಕಳು ಅಷ್ಟೇ, ತಂದೆ ಏನಂದ್ರೆ ಚಿಂತೆ ಮಾಡಬೇಡಿ, ದೇವರಿಗೆ ಹೇಳಿ. ಫ್ಯಾಮಿಲಿ ಮ್ಯಾನ್ ಅಷ್ಟೇ, ಹೆಂಡತಿಯರಷ್ಟೇ, ಗಂಡಂದಿರು ಅಷ್ಟೇ. ಹೆಂಡತಿ ಏನನ್ನ ಹೇಳಿ ದೇವರಿಗೆ ಹೇಳಿ, ದೇವರಿಗೆ ಒಪ್ಪಿಸ್ಕೊಡಿ. ಹೆಂಡತಿಯರಷ್ಟೇ, ಗಂಡನ ಏನೇ ಹೇಳಿ, ಏನೇ ಮಾಡ್ಲಿ ದೇವರಿಗೆ ಒಪ್ಪಿಸ್ಕೊಡಿ, ದೇವರಿಗೆ ಹೇಳಿ. ದೇವರವ್ರ ಹತ್ರ ಮಾತಾಡ್ತಾರೆ, ದೇವರವ್ರನ್ನ ಸರಿ ಮಾಡ್ತಾರೆ. ಫಾಸ್ಟ್ ಅಷ್ಟೇ, ಸರಿವಾ ದೇವರಿಗೆ ಹೇಳು. ಅವ್ರಿಗೆ ನಿನ್ಗೆ ಹೇಳೋ ಶಕ್ತಿ ಇಲ್ಲ, ಅಧಿಕಾರ ಕೂಡ ಇಲ್ಲ. ದೇವರಿಗೆ ಹೇಳು, ನಮ್ಮ ಪಾಸ್ ಫಸ್ಟ್ ಕರೆಕ್ಟ್ ಆಗಿದೆ, ಈಗ ಸರಿ ಇಲ್ಲ. ನಮ್ಮ ಪಾಸ್ ಒಳ್ಳೆ ಆರಾಧನೆ ಮಾಡ್ತಾ ಇದ್ದ, ಒಳ್ಳೆ ವಾಕ್ಯ ಹೇಳ್ತಾ ಇದ್ದ, ನಮ್ಮನ್ನೆಲ್ಲ ಬಹಳ ಚೆನ್ನಾಗಿ ಪ್ರೀತಿಸ್ತಾ ಇದ್ದ. ಫೋನ್ ಮಾಡದೆ ಎತ್ತಾ ಇದ್ದ, ಈಗ ಫೋನ್ ಮಾಡದೆ ಎತ್ತೋದು ಇಲ್ಲ. ಸಪರೇಟ್ ನಂಬರ್ ಇಟ್ಕೊಂಡಿದ್ದಾರೆ, ಪರ್ಸನಲ್ ನಂಬರ್ ಮೇಂಟೈನ್ ಮಾಡ್ತಾರೆ. ದೇವರೇ ಅವ್ರ ಹತ್ರ ಮಾತಾಡು. ನಮ್ಮ ಪಾಸ್ಟಿಂಗ್ ನಡುವೆ ಸರಿ ಇಲ್ಲ, ನಮ್ಮ ಬ್ರದರ್ ಈ ನಡುವೆ ಸರಿ ಇಲ್ಲ. ಚಿಂತೆ ಮಾಡ್ಕೊಂಡಿರ್ಬೇಡ, ಅದನ್ನು ಸೇರಿ ಹೇಳ್ಕೊಡ್ತಾ ಇದ್ದಾರೆ. ಕುಟುಂಬ ಆಗಲಿ, ಪ್ರತಿ ವಿಷಯದಲ್ಲಿ ಒಂದು ವೇಳೆ ಪಾಪ ಮಾಡಿ, ತಪ್ಪು ಮಾಡಿ, ಸಾಲ ಮಾಡಿದ್ಯಾ, ಸಾಲ ನಿನಗೆ ಚಿಂತೆಗೆ ಒಳಪಡಿಸಿದ್ಯಾ, ಪಾಪ ಮಾಡಿ ರೋಗಕ್ಕೆ ಒಳಗಾಗಿದ್ಯಾ, ಚಿಂತೆಗೆ ಒಳಪಡಿಸಿದ್ಯಾ, ರೋಗ, ಆ ವ್ಯಾಧಿ, ಆ ಮನುಷ್ಯ, ಆ ಸ್ಥಳ, ಆ ವಿಷಯ ದೇವರಿಗೆ ಒಪ್ಪಿಸ್ಕೊಡು. ಅಲ್ಲಿ ನೋಡು ವಾಕ್ಯ ಏನ್ ಹೇಳ್ತದೆ ನೋಡು ಚೆನ್ನಾಗಿ. ಮೇನ್ ಆಲ್ವೇಸ್ ಥಿಂಕಿಂಗ್. Day or night thinking, afternoon, evening, midnight, early morning, every time, every day, every week, every month, every year, thinking. Thinking people going to die very soon. ಬೇಗ ಸತ್ತೋಗ್ಬಿಡ್ತಾರೆ ಚಿಂತೆ ಮಾಡೋದು. ಯಾಕೆ ಪೂರ್ತಿ ಆಯುಷ್ ತಲುಪ್ತಾ ಇಲ್ಲ? ಇಂಗ್ಲಿಷ್ ಅಲ್ಲಿ ಇಲ್ಲಲ್ಲ, ಕನ್ನಡದಲ್ಲಿ ಹೇಳ್ತೀನಿ. ಚಿಂತೆ ಮಾಡೋರು
ಚಿಂತೆ 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 ಚಿಂತೆ, ಹಗಲು ರಾತ್ರಿ ಚಿಂತೆ, ಬೆಳಗ್ಗೆ ಮಧ್ಯಾಹ್ನ ಚಿಂತೆ, ವಾರ ಎಲ್ಲ ಚಿಂತೆ, ತಿಂಗಳು ಎಲ್ಲ ಚಿಂತೆ, ವರ್ಷ ಎಲ್ಲ, ಜೀವನ ಪೂರ್ತಿ ಎಲ್ಲ ಚಿಂತೆ 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 ಚಿಂತೆ. ಚಿಂತೆ ಮಾಡೋರು ಬೇಗ ಸತ್ತು ಹೋಗ್ತಾರೆ. ನಿಜವಾಗ್ಲೂ ಇರ್ತದೆ, ಆಯುಸ್ ಕಡಿಮೆ ಆಗ್ತದೆ. ಡಾಕ್ಟರ್ ಕೇಳ್ಬೋದು. ಅದಕ್ಕೆ ಬೈಬಲ್ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ, ಚಿಂತೆ ಮಾಡಬೇಡ, ನೀನೇನು ಸರಿ ಮಾಡಕ್ಕಾಗಲ್ಲ ನಿನ್ ಕೈಯಲ್ಲಿ. ಆಮೇನ್. ಡಾಕ್ಟರ್ ಯೇಸು ಸ್ವಾಮಿ, ಡಾಕ್ಟರ್ಗೆ ಡಾಕ್ಟರ್, ರಾಜಾದಿರಾಜನು, ದೇವಾದಿ ದೇವರು, ಕರ್ತಾದಿ ಕರ್ತನು, ಮಹೋನ್ನತನಾದ ದೇವರು, ನಿನಗಾಗಿ ಚಿಂತಿಸೋ ವಂಡರ್ಫುಲ್ ಕೌನ್ಸಿಲರ್ ಅಂತ ಹೇಳ್ಬೋದು. ಏನೇನೇನೇನು ಇಂಗ್ಲಿಷ್ ನಮ್ಗಿರ್ತದೆ, ಕನ್ನಡದಲ್ಲಿ ಆಲೋಚನಾ ಕರ್ತನು, ವಂಡರ್ಫುಲ್ ಕೌನ್ಸಿಲರ್. ಕೌನ್ಸಿಲಿಂಗ್ ಅಂದ್ರೆ ಏನು? ಕೌನ್ಸಿಲಿಂಗ್ ಅಂದ್ರೆ ಏನು? ಆಲೋಚನೆಯನ್ನು ಕೊಡುವವನು. ಯಾರು ದೇವರು ಮಾತಾಡ್ತಾ ಇದ್ದಾರೆ? ಕಿಸಿ ಕಿಸಿ का पास प्रभु बात करे. ಆಮೆನ್. ಚೆನ್ನಾಗಿ ಕೇಳು, ಚೆನ್ನಾಗಿ ಕೇಳು ವಾಕ್ಯನ. ಚಿಕ್ಕ ಮಕ್ಕಳು ಕೂಡ ಚಿಂತೆ ಮಾಡ್ತೀರಾ? ಅಂತಾರೆ ಅಮ್ಮ ಅಪ್ಪ, ಏನೋ ನನ್ ಬಿಟ್ಟೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದ? ಪ್ರೇಯರ್ ಮಾಡಿ, ವಾಕ್ಯ ಓದಿ, ದೇವರಿಗೆ ಸ್ತುತಿ ಸ್ತೋತ್ರ ಮಾಡಿ, ದೇವರಿಗೆ ಬೇಕಾದದನ್ನ, ದೇವರ ಹತ್ರ ನಿಮ್ಗೆ ಬೇಕಾದದನ್ನ ಪ್ರಾರ್ಥನೆಯಲ್ಲಿ ಕೇಳಿಕೊಂಡು. इस वचन बोल रहे, चिंता ना करो, चिंता मत करो, प्रार्थना करो, स्तुति महिमा करो, आराधना करो. क्या जरूर है? प्रार्थना में प्रभु का पास पूछो, मांगो. ये काम आप नहीं करेगा, इस जगह में चिंता करते ಪಾಪಿ. ಆ ಜಾಗದಲ್ಲಿ ನೀನು ಈ 4 ಕಾರ್ಯಗಳನ್ನ ಮಾಡಿದಿರ, ಚಿಂತೆ ಮಾಡ್ತೀಯಾ, ಅದೊಂದು ಪಾಪ. ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ ಅಣ್ಣ, ಚಿಂತೆ ಮಾಡಬೇಡ. ಚಿಂತೆ ಮಾಡಿ ಮಾಡಿ ಮಳ ಉದ್ದ ಬೆಳೆದಿಯೇನೋ ತಂಗಿ, ಚಿಂತೆ ಮಾಡಿ ಮಾಡಿ ಮಳ ಉದ್ದ ಬೆಳೆದಿಯೇನೋ ತಮ್ಮ. ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ ಅಕ್ಕ, ಚಿಂತೆ ಮಾಡಬೇಡ. ಹಾರಾಡು ಅಕ್ಕಿಯ ನೋಡು, ಅದು ಬಿತ್ತುತ್ತಾವೇನು, ಅಡವಿಯ ಹೂಗಳ ನೋಡು, ಅದು ತೇಯುತ್ತಾವೇನು. ಅಕ್ಕಿ ಹೂವಿಗಿಂತ ಶ್ರೇಷ್ಠನು ನೀನು, ದೇವರ ಮಗನಲ್ಲೇನು, ದೇವರ ಮಗಳಲ್ಲೇನು. ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ. ಆಮೆನ್. ಈ ವಾಕ್ಯಗಳು ನೋಡೋಣ, ಯಾವೆಲ್ಲ ವಾಕ್ಯಗಳು ಓದಿ. ಮತ್ತಾಯ 7:25-34, ಮ್ಯಾಥ್ಯೂ ಚಾಪ್ಟರ್ 7:25-34, मत्ती 7:25-30 तक. ಮತ್ತಾಯ ಗ್ರಂಥ 25:34, 7:25-34. ಮತ್ತಾಯ 7:24-35. 6:25-30. 6:25-34. మత్తాయ గ్రంథం 27-24, 25-34. మాథ్యూ చాప్టర్ మత్తాయ 7వ అధ్యాయం 25 మొదలు 34. మత్తాయ 7వ అధ్యాయం, మత్తాయ గ్రంథం 7వ అధ్యాయం 25-34 వరకు. మాథ్యూ చాప్టర్ 6 7
6:25 to 34. Come on, fast. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಎಲ್ಲರೂ ತಲೆ सभी लोग सिर ऊपर करो. इससे नहीं मिला क्या पूछा? ಏನ್ ಬರ್ತಿದೆ ವಾಕ್ಯ? ತಲೆ ಎತ್ತಿಯಲ್ಲ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೊಳ್ಬೇಕು, ಎಲ್ಲಿ ಮಲಗಬೇಕು, ಚಿಂತೆ ಮಾಡಬೇಡ. ಚಿಂತೆ ಮಾಡಬೇಡ. ಅಲ್ಲೆಲೂಯಾ. ಎಷ್ಟೋ ಪಾಸ್ಟ್ಗಳು ಅವ್ರ ಮನೇಲೇ ಇರಲ್ಲ. ಎಲ್ಲಿರಲ್ಲ? ಅವ್ರ ಮನೇಲೇ ಇರಲ್ಲ. ಆಯ್ತು ಸರ್, ಕೈ ಕಟ್ಕೊಂಡು ವಾಕ್ಯ ಕೇಳು. ಕೈ, ಕಣ್ಣು, ಮುಖದ ಮೇಲೆಲ್ಲ ಕೈ ಇರ್ಬಾರ್ದು ಯಾರು. ಚೆನ್ನಾಗಿ ಬಿಡಪ್ಪ ಕಾಲು. ಟಯರ್ಡ, ಸುಸ್ತ. ಆಮೇಲೆ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಉತ್ಕೋಬೇಕು, ಎಲ್ಲಿ ಮಲಗಬೇಕು ಅಂತ ಚಿಂತೆ ಮಾಡ್ಬೇಕು. ಎಷ್ಟೋ ಪಾಸ್ಟ್ಗಳು ಮನೆಯೇ ಸೇರಲ್ಲ. ಒಂದು ಪ್ರೋಗ್ರಾಮ್ ಇಂದ ಇನ್ನೊಂದು ಪ್ರೋಗ್ರಾಮ್, ಒಂದು ಮೀಟಿಂಗ್ ಇಂದ ಇನ್ನೊಂದು ಮೀಟಿಂಗ್, ಒಂದು ಚರ್ಚಿಂದ ಇನ್ನೊಂದು ಚರ್ಚ್, ಒಂದು ಊರಿಂದ ಇನ್ನೊಂದು ಊರು ಹೋಗ್ತಾ ಇರ್ತಾರೆ. ಯಾವಾಗಲೇ ಒಂದ್ಸರಿ ಅವ್ರ ಮನೆಗೆ ಬರೋದು. ಏಸನ್ನ ಕಾರಲ್ಲೇ ಸೇವಿಂಗ್ ಮಾಡ್ಕೊಂತ ಇದ್ದಂತೆ. ಎಲ್ಲಿ? ಕಾರಲ್ಲೇ ಸೇವಿಂಗ್, ಕಾರಲ್ಲೇ ಬಟ್ಟೆ ಬದಲಾಯಿಸಿಕೊಳ್ಳೋದು. ಇನ್ನೊಂದು ಮೀಟಿಂಗ್ ಗುಲ್ಬರ್ಗದಿಂದ ರಾಯಚೂರಿಂದ ವರಂಗಲ್ನಿಂದ ತೆಲಂಗಾಣದಿಂದ ತೆಲಂಗಾಣದಲ್ಲಿ ಹೈದರಾಬಾದ್ನಿಂದ ಹಂಗೆ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣ ಒಂದು ನಂಗೆ ಸುತ್ತಾ ಇರ್ತಾರೆ. ಅವ್ರ ಫೀಲ್ ಬರಲ್ಲ. ಅಯ್ಯೋ, ನಮ್ಮ ಮನೆ ಎಲ್ಲಾರು ಮನೆಯಲ್ಲಿ ನಮ್ಗೆ ಯಾಕಪ್ಪ ಈ ತರ ಹೋಟ್ಲಲ್ಲಿ ಇರೋದು, ಲಾಡ್ಜ್ ಅಲ್ಲಿ ಇರೋದು, ಪಾಸ್ಟ್ ಕೊಟ್ಟಿರೋ ರೂಮಲ್ಲಿ ಇರೋದು, ಚರ್ಚಲ್ಲಿ ಮಲ್ಕೊಳ್ಳೋದು. ನಾನು ಆರಾಮಾಗಿ ವಾಕ್ಯ ಹೇಳ್ಕೊಂಡು ಮನೇಲಿ ಇರ್ಬೋದಲ್ವಾ? ಯೂಟ್ಯೂಬ್ ಅಲ್ಲಿ ಸೇವೆ ಮಾಡಿಕೊಂಡು, ಯೂಟ್ಯೂಬ್ ಅಲ್ಲಿ ಆನ್ಲೈನ್ ಅಲ್ಲಿ ಪೇಮೆಂಟ್ ತಕೊಂಡು, ಆನ್ಲೈನ್ ಅಲ್ಲಿ ವಾಕ್ಯ ಹಂಚ್ಕೊಂಡು, ಆನ್ಲೈನ್ ಅಲ್ಲಿ ನಾನು ಟೋಟಲ್ ಆಗಿ ಎಷ್ಟೋ ಜನ ಸತ್ತಾಗ್ಬಿಟ್ಟಿದ್ದಾರೆ. ಅವ್ರಿಗೇನ್ ಭಾರ? ಆ ರಾತ್ರಿ ಎಲ್ಲ ಹಗಲು ರಾತ್ರಿ ಹೊರಗಡೆ ಚಳಿ ಮಾಡಿ ಬಿಸಿಲು. ಯಾಕೆ ಗೊತ್ತಾ? ಈ ಲೋಕ ನಮಗೆ ಶಾಶ್ವತ ಅಲ್ಲ. ಇಲ್ಲಿ ನಮ್ಗೆ ಊಟ ಇದ್ರೆ ಸಾಕು, ಬಟ್ಟೆ ಇದ್ರೆ ಸಾಕು, ಮಲಗಕ್ ಜಾಗ ಇದ್ರೆ ಸಾಕು, ಮಕ್ಕಳು ಊಟ, ಎಜುಕೇಶನ್, ಏನು ವಸತಿ ಸಾಕು. ಇನ್ನು ಹೆಚ್ಚಾಗಿ ಬೇಡ. ಇಲ್ಲಿ ನೋಡಿ ಹೇಳ್ತಾ ಇದೆ ವಾಕ್ಯ, ಚಿಂತೆ ಮಾಡಬೇಡ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೊಬೇಕು, ಎಲ್ಲಿ ಮಲಗಬೇಕು. ಅಯ್ಯೋ ನನಗೆ ಮನೆ ಇಲ್ಲ, ಅಯ್ಯೋ ನನಗೆ ಊಟಕ್ಕೆ ಕಷ್ಟ, ಅಯ್ಯೋ ನನಗೆ ನೀರಿಲ್ಲ, ಅಯ್ಯೋ ನನಗೆ ಜಾಗ ಇಲ್ಲ, ಸ್ವಂತ ಮನೆ ಇಲ್ಲ. ಚಿಂತೆ ಮಾಡಬೇಡ. ಸ್ವಂತ ಮನೆನೂ ಕೊಡ್ತಾನೆ, 3 ಹೊತ್ತು ಊಟನೂ ಕೊಡ್ತಾನೆ. ಆಮೇಲೆ ಅದೆಲ್ಲ ಚಿಂತೆ ಮಾಡೋರು ಏನ್ ಮಾಡ್ತಾ ಇದಾರೆ ಗೊತ್ತಾ? 3 ಹೊತ್ತು ಊಟ ಮಾಡೋ ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ? ಅವ್ರ ಹತ್ರ ಬೇಜಾನಿದೆ, 3 ಹೊತ್ತು ಊಟ ತಿನ್ನಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ನಿನ್ಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಈ ವಾಕ್ಯದಲ್ಲಿ 25ನೇ ವಚನದಲ್ಲಿ, ಏನಕ್ಕೂ ಚಿಂತೆ ಮಾಡಬೇಡ. ಯಾರು ಹೇಳಿದ್ದು? ಪೌಲ. ಇಲ್ಲಿ ಹೇಳ್ತಾ ಇರೋದು ಯೇಸು ಕ್ರಿಸ್ತನು. ಇದನ್ನ ಪರ್ವತದ ಪ್ರಸಂಗ ಅಂತಾರೆ. ಮತ್ತಾಯ 5ನೇ ಅಧ್ಯಾಯ, ಮತ್ತಾಯ 6, 7ನೇ ಅಧ್ಯಾಯ, ಈ 3 ಅಧ್ಯಾಯದಲ್ಲಿ ಪರ್ವತದ ಮೇಲೆ ಪ್ರಸಂಗ ಮಾಡಿದ ಸಂಗತಿ. ಈ ಲೋಕದಲ್ಲಿ ವೆರಿ ಫೇಮಸ್ ಮೆಸೇಜ್ ಅಂದ್ರೆ ಈ 3 ಅಧ್ಯಾಯ. ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ವಂಡರ್ಫುಲ್ ಆಗಿದೆ, ತುಂಬಾ ಟೇಸ್ಟಿ ಆಗಿದೆ, ತುಂಬಾ ಆತ್ಮೀಕತೆಗೆ ಬೇಕಾಗಿರಂತ ಮಾತುಗಳಿವೆ. ಈ 3 ಅಧ್ಯಾಯದಲ್ಲಿರೋ ಸಂಗತಿಗಳು, ವಿಷಯಗಳನ್ನ ನೀನು ಪಾಲಿಸಿದ್ರೆ ಪರಲೋಕ ಫಿಕ್ಸ್. ನಿನ್ನ ಜೀವನದಲ್ಲಿ ಸಮಾಧಾನ ಇರ್ತದೆ, ನೀವು ದೇವರ ಮಕ್ಕಳನ್ನಿಸುವುದು.
ಆಮೆನ್. ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಏನ್ ತಿನ್ಬೇಕು, ಏನ್ ಕುಡಿಬೇಕು ಆಲೋಚನೆ ಮಾಡಬೇಡ. ಪೌಲ ಹೇಳ್ದ, ಯಾವುದಕ್ಕೂ ಆಲೋಚನೆ ಮಾಡಬೇಡ. ಅದೇ ಯೇಸು ಕ್ರಿಸ್ತನು, ಪೌಲನ ಮೂಲಕ ಮಾತಾಡಿದ ಯೇಸು ಕ್ರಿಸ್ತನು ಸ್ವಂತ ಬಾಯಿಂದ ಒರಿಜಿನಲ್ ಆಗಿ, ನಿಮ್ ಕೆಲವು ಬೈಬಲ್ ಅಲ್ಲಿ ರೆಡ್ ಲೆಟರ್ಸ್ ಅಲ್ಲಿ ಇರ್ತದೆ, ಕೆಂಪು ಅಕ್ಷರಗಳಲ್ಲಿ ಇರ್ತದೆ ಕೆಲವು ಬೈಬಲ್ ಅಲ್ಲಿ ಆ ಮಾತುಗಳು. ಸ್ವಂತ ಬಾಯಿಂದ ಭೂಮಿಯಲ್ಲಿರುವಾಗ ಹೇಳಿಸಿರೋ ಮಾತುಗಳು ಚೆನ್ನಾಗಿ ಕೇಳುವುದು ದೇವರು ಯೆರೆಮೀಯನಿಗೆ. ಚೆನ್ನಾಗಿ ನೋಡು, ಚೆನ್ನಾಗಿ ವಾಕ್ಯನ ನೋಡು, ಚೆನ್ನಾಗಿ ವಾಕ್ಯನ ಓದು, ಚೆನ್ನಾಗಿ ವಾಕ್ಯನ ಕೇಳು. ಕಂಟಿನ್ಯೂ ಮಾಡೋಣ. ಊಟಕ್ಕಿಂತ ಪ್ರಾಣನ ಕಾಪಾಡ್ಕೋ. ಊಟ 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 ಅಂತ ಪ್ರಾಣನ ಕಳ್ಕೋಬೇಡ. ನಿನ್ 3 ಹೊತ್ತು ಊಟ ದೇವ್ರು ಕೊಡ್ತಾನೆ. ಎರಡನೇದು, ಉಡುಪಿಗಿಂತ ದೇಹವು ಬಟ್ಟೆ 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 ಅನ್ಬೇಡ. ಆ ಡಿಸೈನ್, ಈ ಫ್ಯಾಷನ್, ಹೊಸದು, ಅದು ಇದು, ಆ ಹೀರೋಯಿನ್ ಡ್ರೆಸ್, ಈ ಪಿಕ್ಚರ್ ಡ್ರೆಸ್, ಆ ಹೀರೋ ಡ್ರೆಸ್ ಅನ್ಬೇಡ. ಅವ್ ತಂದ್ಬಿಟ್ಟಿದ್ರೆ ನಾನು ಬೇಕೇ ಬೇಕು. ಮಕ್ಕಳು ಕೂಡ ಹಠ ಹಿಡಿಬೇಡಿ. ಬಟ್ಟೆ ಹಾಕೋದು ಮಾನ ಮುಚ್ಕೊಳ್ಳೋದಕ್ಕೆ, ತೋರಿಸ್ಕೊಳ್ಳೋಕಲ್ಲ. ಏನಕ್ಕೆ ಮಾನ ಮುಚ್ಕೊಳ್ಳೋದು? ಬಟ್ಟೆ ಹಾಕೋ ತೋರಿಸ್ಕೊಳ್ಳೋಕಲ್ಲ. ಸೆಂಟ್ ಹೊಡ್ಕೊಳ್ಳೋದು ನಮ್ಮ ದೇಹದಿಂದ ದುರ್ವಾಸನೆ ಹೋಗ್ಬಾರ್ದು ಬೇರೆಯವ್ರಿಗಂತ ತೋರಿಸ್ಕೊಳ್ಳೋಕೆ, ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕಲ್ಲ. ಕನ್ನಡಕ ಏನು ಕಂಡಿಡ್ತಿದ್ದೇಳಿ? ಕಣ್ಣು ಕಾಣದೇ ಇದ್ರೆ ಧೂಳು ಬರಬಾರ್ದು, ಸನ್ರೈಸ್ ಬೀಳ್ಬಾರ್ದು, ನೇರವಾಗಂತ ಕನ್ನಡಕ ಕಂಡಿಡ್ರಿ. ಇವಾಗ ಏನಾಗಿದೆ, ಕೂಲಿಂಗ್ ಗ್ಲಾಸಸ್ ಎಲ್ಲ ಏನ್ ಬಂದಿದೆ, ಹೊಸ ಡಿಸೈನ್ ಬಂದ್ಬಿಟ್ಟಿದೆ, ಸ್ಟೈಲ್ಗೆ ಬಂದ್ಬಿಟ್ಟಿದೆ. ಹಂಗೆ ಬಟ್ಟೆ ವಿಷಯದಲ್ಲಿ ಕೂಡ, ಊಟದ ವಿಷಯದಲ್ಲಿ ಕೂಡ ಚಿಂತೆ ಮಾಡಬೇಡ. ಎಚ್ಚರ. ನಿನ್ ಮುಖ್ಯ ಪ್ರಾಣ, ನಿನ್ ಮುಖ್ಯ ನಿನ್ ದೇಹ. ನಿನ್ ದೇಹ ಜೀವಂತವಾಗಿರ್ಲಿ, ನಿನ್ನ ಆತ್ಮದಲ್ಲಿ ಪ್ರಾಣ ಇರ್ಲಿ. ಆಮೇಲೆ ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಹಾ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. पक्षी को देखो, बांधल में सफर करते ना, पक्षी को देखो. ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, हाँ, ಆದಾಗ್ಯೂ हाँ, ಪರಲೋಕದಲ್ಲಿರುವ ನಿಮ್ಮ ತಂದೆಯು हाँ. ಅವುಗಳನ್ನು ಸಾಕಿ ಸಲುಹಿದ್ದಾನೆ. ಅಲ್ಲೆಲ್ಲೂಯ. ನಾನು ಅದು ತಿಂದಿಲ್ಲ, ನನಗೆ ಇದು ತಿಂತಾ ಇಲ್ಲ, ಯಾಕೆ ಚಿಂತೆ ಮಾಡ್ತೀರಾ? ನೀನ್ ಏನ್ ತಿನ್ಬೇಕು ದೇವ್ರಿಗೆ ಗೊತ್ತು. ಅಲ್ಲೆಲ್ಲೂಯ. ನಿನ್ಗೆ ಏನ್ ಬೇಕೋ ದೇವ್ರಿಗೆ ಗೊತ್ತು. ಆಮೆನ್. ಪ್ರೈಸ್ ದಿ ಲಾರ್ಡ್. ಊಟದ ಬಗ್ಗೆ ತಾನೇ ಮನುಷ್ಯ ಚಿಂತೆ ಮಾಡೋದು ಮೇನ್. ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾನೆ ಹೇಳಿ? ಕುಡಿಯೋದ್ರ ಬಗ್ಗೆ ನೆಕ್ಸ್ಟ್. 3ನೇದು ಬಟ್ಟೆ ಬಗ್ಗೆ. ಅವುಗಳೆಲ್ಲ ಬರ್ತಾ ಇದೆ ಇಲ್ಲಿ. ಈ 3 ಇವತ್ತು ತುಂಬಾ ಮನುಷ್ಯರನ್ನ ದೇವ್ರ ಹತ್ರ ಬಿಡ್ದಿರಂಗೆ, ಪ್ರೇಯರ್ ಮಾಡ್ದಿರಂಗೆ, ಬೈಬಲ್ ಓದ್ದಿರಂಗೆ, ಪರಲೋಕಕ್ಕೆ ಹೋಗ್ದಿರಂಗೆ ತಡೆದಿಟ್ಕೊಂಡಿದೆ. इस 3 विषय क्या क्या? कपड़ा, खाना, पीना. इस 3 विषय आदमी नहीं, प्रभु का बच्चे लोग प्रार्थना करने के लिए, बाइबल पढ़ने के लिए, स्वर्ग पहुंचने के लिए डिस्टर्बेंस कर रहे हैं, ತಡೆಯನ್ನ ಮಾಡ್ತಾ ಇದೆ. ಹುಷಾರ್, ಜಾಗ್ರತೆ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಚಿಂತೆ ಮಾಡಬೇಡ. ಆಮೇಲೆ ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲ. ಪಕ್ಷಿಗಳಿಗಿಂತ ನೀವು ಎಷ್ಟೋ ಬುದ್ಧಿವಂತರಲ್ವಾ? ದೇವ್ರ ಲೆಕ್ಕದಲ್ಲಿ ನೀನಂದ್ರೆ ತುಂಬಾ ಇಷ್ಟ ಅಂತ. ಪಕ್ಷಿಗಳ ಬಗ್ಗೆ ಚಿಂತಿಸಲ್ಲ, ನಿನ್ನ ಬಗ್ಗೆ ಚಿಂತಿಸ್ತಾನ. ಪ್ರಾಣಿ ಪಕ್ಷಿಗಳಿದಲ್ಲ, ಅವುಗಳ ಬಗ್ಗೆ ಕೂಡ, ಅವುಗಳಿಗೂ ಊಟ ಕೊಡೋ ದೇವ್ರೆ. ಅವುಗಳಿಗೆ ನಾನು ಊಟ ಕೊಡ್ತೀನಿ, ಅವುಗಳಿಗೆ ನಾನು ದವಸ ಧಾನ್ಯ ಕೊಡ್ತೀನಿ, ಅಡವಿಯಲ್ಲಿರೋ ಹೂಗಳನ್ನೇ ನಾನು ಪೋಷಿಸ್ತೀನಿ. ನಿನ್ನನ್ನ ಕಾಪಾಡಲ್ವಾ?
ನಿನಗೆ ಊಟ ಕೊಡಲ್ವಾ, ನಿನಗೆ ಬಟ್ಟೆ ಕೊಡಲ್ವಾ, ನಿನಗೆ ಉದ್ಯೋಗ ಕೊಡಲ್ವಾ, ನಿನಗೊಂದು ಗಾಡಿ ಕೊಡಲ್ವಾ, ನಿನಗೊಂದು ನಾನು ಮೊಬೈಲ್ ಕೊಡಲ್ವಾ, ನಿನಗೊಂದು ಉದ್ಯೋಗ ಕೊಡಲ್ವಾ, ನಿನಗೊಂದು ಸಮಾಧಾನ ಕೊಡಲ್ವಾ, ನಿನಗೊಂದು ಸಂತಾನ ಕೊಡಲ್ವಾ, ನಿನ್ ವಿವಾಹ ಕಾರ್ಯ ನೆರವೇರಿಸಲ್ವಾ, ನಿನಗೆ ಅವಶ್ಯಕತೆಗಳನ್ನ ಪೂರೈಸಲ್ವಾ ಅಂತ ದೇವರು ನಿನ್ನನ್ನ ಈ ವಾಕ್ಯದ ಮೂಲಕ ಕೇಳ್ತಾ ಇದ್ದಾರೆ. ಸ್ವಂತ ಮನೆಯನ್ನು ಕೊಡ್ತಾರೆ, ನಂಬಿ. ಅದಕ್ಕಿಂತ ಮುಖ್ಯ ನಿನ್ನ ಆತ್ಮ. ಆಮೇನ್. ನೆಕ್ಸ್ಟ್ ಚಿಂತೆ ಮಾಡಿ ಮಾಡಿ ಒಂದು ಮರ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಎಷ್ಟನೇ ವಚನ? ಎಷ್ಟನೇ ವಚನ? 7:20 7:27. चिंता करके करके तुम्हारा जीवित में कोई एक फीट ज्यादा लंबा होता. ನಿಮ್ಮಲ್ಲಿ ಚಿಂತೆ ಮಾಡಿ ಮಾಡಿ ಯಾರಾದ್ರೂ ಒಂದು ಮಳ ಉದ್ದ ಬೆಳೀತೀರಾ? ಹಾಗಾದ್ರೆ ಈ ಮಾತಿನ ಅರ್ಥ ಏನು ಹೇಳಿ, ಯಾರಾದ್ರೂ ತಲೆ ಎತ್ತಿ ಎಲ್ಲಾದ್ರೂ. ಚಿಂತೆ ಮಾಡಿದ್ರೆ ಡೌನ್ ಆಗ್ತೀರಿ ಅಂತ ಈ ಮಾತಾಡ್ತಾ. ನಮ್ ಡೆವಲಪ್ಮೆಂಟ್ ಅಲ್ಲಿ ಏನಾಗ್ತೀರಂತೆ, ಮೈಂಡ್ ಇರ್ಲಿ, ಬಾಡಿ ಇರ್ಲಿ, ಕೂದಲಿರ್ಲಿ, ನಮ್ ಎಲ್ಲ ಕಂಪ್ಲೀಟ್ ಚಿಂತೆ ಅನ್ನೋದು ನಮ್ಮನ್ನ ವೀಕ್ ಮಾಡ್ತದೆ. ಏನ್ ಮಾಡ್ತದೆ? ವೀಕ್ ಮಾಡ್ತದೆ. ಮಾತೆ ಹೇಳ್ತದೆ ನೋಡಿ, ನಿಮ್ಮಲ್ಲಿ ಯಾರಾದ್ರೂ ಚಿಂತೆ ಮಾಡಿ ಮಾಡಿ ಒಂದು ಮಳ ಅಂದ್ರೆ ಎಷ್ಟುದ್ದ? ಇಷ್ಟುದ್ದ ಬೆಳೆದಿದ್ದಾರ? ಅದರರ್ಥ ಏನಂದ್ರೆ ನಿನ್ನ ಚಿಂತೆ ಬೆಳೆಯೋದಿಕ್ಕೆ ಬಿಡಲ್ಲ. ನಿನ್ನ ಬಿಸ್ನೆಸ್ ಅನ್ನ, ನಿನ್ನ ಕುಟುಂಬನ, ನಿನ್ನ ಆದಾಯನ, ನಿನ್ನ ಆತ್ಮಿಕ ಜೀವನನ, ನಿನ್ನ ಪ್ರೇಯರ್ ಲೈಫ್ ಅನ್ನ, ನಿನ್ನ ದೇವರ ಸಂಬಂಧ, ನಿನ್ ಪರಲೋಕಕ್ಕೆ ಹೋಗೋ ವಿಷಯದಲ್ಲಿ ನಿನ್ ಬೆಳೆಯಕ್ಕೆ ಚಿಂತೆ ಬಿಡಲ್ಲ. ನೆಕ್ಸ್ಟ್, ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡೋದು ಹೇಗೆ? ಅಡವಿಯ ಹೂಗಳು ಬೆಳೆಯುವವರೆಗೆ ಬಟ್ಟೆಗಾಗಿ ಹೇಗೆ ಚಿಂತೆ ಮಾಡ್ತೀರಾ? ಜನಕ್ಕೆ ಬಟ್ಟೆ 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 ಕಪಡ 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 ಕ್ಲಾತ್ 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 ಎಷ್ಟು ಜನಕ್ಕಿದೆ? ಮೇನ್ சாப்பாடுக்கு சிந்திக்க கூடாது, துணிக்கு சிந்திக்க கூடாது. என்ன சாப்பிடணும் சிந்திக்க கூடாது. அதெல்லாம் தேவை ஆண்டவருக்கு தெரியும். उनको தேவை, उनको जरूर இருக்குது. आपको जरूर है, प्रभु को पता है. इन ಬೇಕು ಅಂತ ದೇವರಿಗೆ ಗೊತ್ತು. ಅದೇ ನಿಮ್ಮಲ್ಲಿ ಚಿಂತೆ ಮಾಡಿ ಮಾಡಿ ನಿಮ್ಮಲ್ಲಿ ಒಂದು ಮಳ ಉದ್ದ ಯಾರು ಬೆಳೆದಿದ್ದಾರೆ? ಫಿಲಿಪ 4:6 ಬರ್ಕೊಳ್ಳಿ. ಫಿಲಿಪಿಯನ್ಸ್ 4:6. நம்ம செய்தி என்ன? உங்க சிந்தைகளில் ನೆಲೆக்கும். ಆಮೆನ್. ಯಾವುದಕ್ಕೂ ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ಚಿಂತೆ ಅನ್ನೋದೊಂದು ಪಾಪ. ತಿರ್ಗಾ ಹೇಳ್ತಾರೆ, ಚಿಂತೆ ಏ ಪಾಪೆ. ಥಿಂಕಿಂಗ್ ಈಸ್ ಸಿನ್. ಪಾಪ ಮಾಡಬೇಡ ಅಂದ್ರೆ ಪಾಪ ಮಾಡ್ತೀಯ. ಚಿಂತೆ ಮಾಡಬೇಡ ಅಂದ್ರೆ ಚಿಂತೆ ಮಾಡ್ತೀನಿ ಅಂದ್ರೆ ನಾನು ಮಾಡ್ತೀನಿ ದೇವ್ರೇ ಅಂತ ಅದರ ಅರ್ಥ. ನಾನು ಮಾಡೇ ಮಾಡ್ತೀನಿ ದೇವ್ರೇ ಅಂತ ಅರ್ಥ. ಮಾಡಬೇಡ ಮಗನೇ, ಮಾಡಬೇಡ ಮಗಳೇ, ಸೇಯದ ಮಗಳೇ, ಸೇಯದ ಮಗನೇ, ನಾ ಸೇರೆ. ಆಮೇನ್. ಚೆನ್ನಾಗಿ ಕೇಳಿ, ಚಿಂತೆ ಮಾಡಬೇಡ. ಕಂಪ್ಲೀಟ್ ದೇವರಿಗೆ ಕೊಡು. ಫುಲ್ ಮಿನಿಸ್ಟ್ರಿನೋ, ಪ್ರೇಯರ್ ಲೈಫು, ಆತ್ಮಿಕ ಜೀವನನೋ, ಫ್ಯಾಮಿಲಿ ಲೈಫು, ಬಿಸ್ನೆಸ್ ಎಲ್ಲ ಕಂಪ್ಲೀಟ್ ದೇವರಿಗೆ ಕೊಡು. நீ சிந்திச்சா ஆண்டவர் சிந்திக்க மாட்டான்.
கொடுத்தா அவர் சிந்திக்கிறார் உனக்காக. எப்படி ஒருவனா ஒரு பின்னு மதில் ஒரு பின்னிಂದ ಪರಲೋಕದ ಹೋಗುವವರೆಗೂ ನಿತ್ಯ ಜೀವ ಆನವರು ಸಿದ್ಧಿಕರಾಗ ಉನಕಾಗ. ಒಂದು ಪಿನ್ನಿಂದ ಹಿಡಿದು ಪರಲೋಕ ಹೋಗುವವರೆಗೂ ಏನೇನ್ ಬೇಕೋ ಒಂದೊಂದಕ್ಕೂ ಕೂಡ ಚಿಂತೆ ಮಾಡೋಣ. ಆಮೇನ್. ತಲೆ ಎಲ್ಲರೂ ತಲೆ ಎತ್ತಬೇಕೆಲ್ಲರೂ. ಒಳ್ಳೆ தேவரலிலோ நல்லா ஆண்டவர்ல இருக்கிறது अच्छा से प्रभु में रहने वाला तले एत्ति केळिदनु. ಅವ್ರಿಗೆ ಏನನ್ನ ಇಲ್ಲ ಅಂದ್ರೆ ಒಳ್ಳೆ ದೇವರಲ್ಲಿರೋ अच्छा से प्रभु में रहने वाला. ಅವ್ರಿಗೆ ಏನನ್ನ ಬೇಕಂದ್ರೆ ದೇವರ ಹತ್ರ, ದೇವರೇ ನನಗದಿಲ್ಲ ಕೊಡು. ಚಿಂತೆ ಮಾಡಲ್ಲ ಅವರು. ತಿರ್ಗಾ ಹೇಳ್ತಾರೆ ಅವ್ರೇನ್ ಮಾಡಲ್ಲ, ಚಿಂತೆ ಮಾಡಲ್ಲ, ನನ್ಗೆ ಅದು ಕೊಡು. ಚಿಕ್ಕ ಚಿಕ್ಕ ವಸ್ತು ಕೂಡ ಕೇಳ್ತಾರೆ ದೇವರ ಹತ್ರ. ಅವ್ರು ಯಾರ ಹತ್ರ ಕೇಳಿದ್ರೆ ಕೊಡ್ತಾರೆ. ಅವರು ಅವ್ರ ಅಣ್ಣ ತಮ್ಮನ ಕೇಳಿದ್ರೆ ಕೊಡ್ತಾರೆ, ಅವ್ರ ಅಕ್ಕ ತಂಗಿನ ಕೇಳಿದ್ರೆ ಕೊಡ್ತಾರೆ, ಅವ್ರ ಬಂಧು ಬಳಗನ ಕೇಳಿದ್ರೆ ಕೊಡ್ತಾರೆ, ಸಾಲ ಕೇಳಿದ್ರೆ ಕೊಡ್ತಾರೆ, ಆಮೇಲೆ ಬ್ಯಾಂಕ್ ಕೇಳಿದ್ರೆ ಕೊಡ್ತಾರೆ. ಒಂದು ಚಿಕ್ಕ ವಸ್ತುವಿನಿಂದ ಅವ್ರಿಗೆ ಏನ್ ಬೇಕೋ ದೇವರಿಗೆ ಕೊಡುವಂತ ಒಳ್ಳೆ ಪ್ರೇರಣೆ, ಒಳ್ಳೆ ದೇವರ ಹತ್ರ ಇರೋರು, ಒಳ್ಳೆ ಭಯಭಕ್ತಿಯಲ್ಲಿ ಇರೋರು. ಆಮೇಲೆ ಅವ್ರಿಗೆ ಇನ್ನೊಂದ್ರ ಅವ್ರ ಹತ್ರ ಇನ್ನೊಂದು ಒಳ್ಳೆ ಗುಣ ಏನ್ ಗೊತ್ತಾ, ನನ್ನ ಹತ್ರ ಇದಿಲ್ಲ ಅಂತ ಫೀಲ್ ಮಾಡ್ಕೊಳಲ್ಲ. ಏನೇನು ನನಗಿದಿಲ್ಲ, ಅವ್ರ ಹತ್ರ ಇದೆ, ನಮ್ಮ ಅಕ್ಕ ಚೆನ್ನಾಗಿದ್ದಾಳೆ, ನನ್ನ ತಂಗಿ ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿಲ್ಲ, ಆ ಫೀಲ್ ಅವ್ರಿಗೆ ಬರಲ್ಲ, ಆ ಚಿಂತನೆ ಅವ್ರಿಗೆ ಬರಲ್ಲ. ಸಂತೋಷವಾಗಿ ದೇವರ ಹತ್ರ ಕೇಳ್ತಾರೆ, ಅಪ್ಪ ನನಗೆ ಅಪ್ಪ ನನಗೆ ಈ ಅವಮಾನ ಇದೆ, ಅಪ್ಪ ನನಗೆ ಈ ಕೊರತೆ ಇದೆ, ಅಪ್ಪ ನನಗೆ ಈ ಅವಶ್ಯಕತೆ ಇದೆ. ಅವ್ರು ಕೇಳ್ತಾರೆ. ದೇವ್ರು ಕೊಟ್ಟಿಲ್ಲಂದ್ರೆ ಬೇಜಾರೇ ಮಾಡ್ಕೊಳ್ಳೋದು. ಅವ್ರು ಕೇಳ್ಕೊಳ್ಳೋದು ஆண்டவர் தரலியா சிந்திக்க மாட்டான், बेजाराव माटा. वो मांगेगा, अच्छा प्रेयर आदमी नहीं दिया वो बेजार नहीं होता. प्रभु चिंत ने इसलिए नहीं दिया, प्रभु मेरा फिनिश. देव चिंतल ಅದಕ್ಕೆ ನಾನು ಕೊಟ್ಟಿಲ್ಲ, ಸಂತೋಷ. ನೆಕ್ಸ್ಟ್ ಡೇ ಪ್ರೇಯರ್, ನೆಕ್ಸ್ಟ್ ಬೈಬಲ್ ಓದೋದು, ಚರ್ಚ್ ಹೋಗೋದು, ಸಾಕ್ಷಿ ಹೇಳೋದು, ಸುವಾರ್ತೆ ಹೇಳೋದು, ಸೇವೆ ಮಾಡೋದು, ಕುಟುಂಬದಲ್ಲಿ ಕೆಲಸ ಉದ್ಯೋಗದಲ್ಲಿ ಇನ್ವಾಲ್ವ್ ಆಗ್ತಾರೆ. ಏನ್ ಮಾಡಲ್ಲ ಹೇಳಿ ಅವರು? ಈ ಕ್ವಾಲಿಟಿ ಎಲ್ಲ ಅವರಲ್ಲಿ ಯಾಕಿರೋದು ಹೇಳಿ? ಚಿಂತೆ ಮಾಡಲ್ಲ. ಏನ್ ಮಾಡಲ್ಲ? ಚಿಂತೆ ಮಾಡಲ್ಲ. ಆಮೇನ್. ಕಂಟಿನ್ಯೂ ಮಾಡು. ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇತ್ತು ನಾಳೆ ಒಲೆ ಪಾಲಾಗುವ ಅಡವಿಯ ಹೂವು. ಅವಿಶ್ವಾಸಿಗಳು ಏನಾಗ್ತಾರಂತೆ? ನರಕಕ್ಕೆ ಹೋಗ್ತಾರೆ ಅಂತ. ಅವಿಶ್ವಾಸಿಗಳು ಎಲ್ಲಿಗೆ ಹೋಗ್ತಾರೆ? ವಿಶ್ವಾಸಿಗಳು ಮಾತ್ರ ಪರಲೋಕಕ್ಕೆ ಹೋಗೋದು. ಚರ್ಚಿಗೆ ಬಂದು ವಿಶ್ವಾಸ ಇಲ್ಲ ಅಂದ್ರೆ ಅವರೇ ಅವಿಶ್ವಾಸಿಗಳು. ವಾಕ್ಯ ಕೇಳಿ ನಂಬಿಕೆ ಬಂದಿಲ್ಲ ಅಂದ್ರೆ ಅವರೇ ಅವಿಶ್ವಾಸಿಗಳು. चर्च आके रक्षण पाके बाइबल सुन के बाइबल पढ़ के विश्वास नहीं आया तो अविश्वासी आदमी. अविश्वासी आदमी किधर चलते बोलते वचन 28-29 में ಎಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದೆ? ಅವಿಶ್ವಾಸಿಗಳು ನರಕಕ್ಕೆ. ಅವ್ರು ಏನ್ ಮಾಡೋರು? ಚಿಂತೆ ಮಾಡೋರು. ಏನ್ ಮಾಡೋರು ಅವರು? ಹೇಳಿ ಎಲ್ಲಾರು, ನಾವು ಎಲ್ಲಾರು ಹೇಳಿ, ಎಲ್ಲಾರು ಹೇಳಿ, ಸभी लोग बताओ. ಚಿಂತೆ ಮಾಡೋರು ಅವಿಶ್ವಾಸಿಗಳು. ಇಷ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀವಿ ನೋಡು. ಯಾಕೆ ಹೇಳಿ ಅವಿಶ್ವಾಸಿಗಳ, ಯಾಕೆ ಅವನ ಅವಿಶ್ವಾಸಿ ಅಂತ ಇದ್ದಾರೆ ದೇವರು ಹೇಳಿ? ಯಾಕೆ ಅವನ ದೇವರು ಅವಿಶ್ವಾಸಿಗಳು? ಕ್ಯೂ ಅವಿಶ್ವಾಸಿ बोल रहे प्रभु इधर थोड़ा आदमी ಸ್ವಲ್ಪ ಜನಕ್ಕೆ ಅವಿಶ್ವಾಸಿ ಅಂತ ಇದ್ದಾರೆ ದೇವರು. ಯಾಕೆ? కొంతమందికి ప్రభు ఇక్కడ అవిశ్వాసిని అంటున్నాడు. ఎందుకు? వాడికి నరకం సిద్ధం అంటున్నాడు. ఎందుకు? ಅವರಿಗೆ ಅವಿಶ್ವಾಸಿ, ಅವ್ರು ನರಕಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಒಂದು ಚಿಂತೆ ಮಾಡ್ತಾರೆ, ಎರಡು ಒಂದು
ಚಿಂತೆ ಮಾಡ್ತಾನೆ. ಎರಡು, ಇದೆಲ್ಲ ದೇವ್ರು ನನಗೆ ಕೊಡ್ತಾನೆ ಅಂತ ನಂಬಿಕೆ ಇಲ್ಲ ಅವನು. ಏನಿಲ್ಲ, ಇದೆಲ್ಲ ಸರಿ ಮಾಡ್ತಾನೆ, ಇದೆಲ್ಲ ನನಗೆ ವಾಪಸ್ ಕೊಡ್ತಾನೆ, ಇದೆಲ್ಲ ದೇವ್ರು ನನ್ನನ್ನ ಬ್ಲೆಸ್ ಮಾಡ್ತಾನೆ, ಅಪ್ಪಿ ಅವನಿಲ್ಲ. ಅವಿಶ್ವಾಸದಲ್ಲೇ ಚರ್ಚಿಗೆ ಬರ್ತಾರೆ, ಅವಿಶ್ವಾಸದಲ್ಲೇ ಬೈಬಲ್ ಕೇಳ್ತಾರೆ, ಅವಿಶ್ವಾಸದಲ್ಲೇ ವಾಕ್ಯ ಕೇಳ್ತಾರೆ, ಅವಿಶ್ವಾಸದಲ್ಲೇ ಪ್ರೇಯರ್ ಮಾಡ್ತಾರೆ, ಅವಿಶ್ವಾಸದಲ್ಲೇ ದೇವರಲ್ಲಿ ನಿಲ್ತಾರೆ, ಕಡೆವರೆಗೂ ಅವಿಶ್ವಾಸದಲ್ಲೇ ಸಾಯ್ತಾರೆ. ಒಲೆ ಅಂದ್ರೆ ನರಕ. ನನ್ನ ಅವಶ್ಯಕತೆಗಳೆಲ್ಲ ವಾಟ್ ಐ ನೀಡ್ ಗಾಡ್ ಗೋಯಿಂಗ್ ಟು ಪ್ರೊವೈಡ್. ಏನ್ ನನಗೆ ಬೇಕು ದೇವರು ನನಗೆ ಸಿದ್ಧಪಡಿಸ್ತಾನೆ. हमको क्या जरूर है प्रभु जरूर देगा, ऐसा विश्वास ಅವ್ರಿಗಿರಲ್ಲ. ಹೆಂಗ್ ಕೊಡ್ತಾನೆ, ಹೆಂಗ್ ಸಾಧ್ಯ? ನಾನು ಇಷ್ಟು ಸಾಲ ಇದೆ, ಇಷ್ಟು ಕಷ್ಟ ಇದೆ, ಇಷ್ಟು ಪ್ರಾಬ್ಲಮ್ ಇದೆ, ನನಗೆ ಕೆಲಸ ಇಲ್ಲ, ನನಗೆ ಯಾವ ಇನ್ಕಮ್ ಇಲ್ಲ, ಏನ್ ಇನ್ಕಮ್ ಇಲ್ದಿರೋರೆಲ್ಲ ಲೋನು, ಮೊಬೈಲು, ಟಿವಿ, ಗಾಡಿ, ಫ್ರಿಡ್ಜ್, 4 ವೀಲರ್ ಕೊಡ್ತಾ ಇದಾರಲ್ಲ, ಅವರೇ ಕೊಡ್ತಾರೆ, ದೇವ್ರು ಕೊಡಲ್ವಾ? ಕೊಡಲ್ವಾ? ಅವರೇ ಕೊಡ್ತಾರೆ. ಆಧಾರ್ ನಂಬರ್ ಕೊಟ್ಬಿಟ್ರೆ ಕೊಡ್ತಾರೆ. ಸಂಘ ಸಂಸ್ಥೆಗಳಲ್ಲಿ 25,000, 50,000, 1 ಲಕ್ಷ, 2 ಲಕ್ಷ ಅವರೇ ಕೊಡ್ತಾರೆ, ದೇವ್ರು ಕೊಡಲ್ವಾ? ನಾನು ಹೇಳ್ತಾ ಇರೋದೆಲ್ಲ ನಿಜನ ಅಲ್ವಾ? ಆಧಾರ್ ನಂಬರ್ ಇಸ್ಕೊಂಡು ನಿಮ್ಗೆ 25,000, 50,000 ಮನುಷ್ಯರು ಕೊಡ್ತಾ ಇದ್ದಾರೆ ಇಲ್ವಾ ಲೋಕದಲ್ಲಿ? ದೇವರು ಕೊಡಲ್ವಾ? ಅವಿಶ್ವಾಸಿಗಳಾಗಿರ್ಬೇಡಿ, ಚಿಂತೆ ಮಾಡೋರಾಗಿರ್ಬೇಡಿ. ಅವಿಶ್ವಾಸದಲ್ಲೇ ಜಪಿಕೆ ಕೂಡ விசுவாசத்தோடு ஜெபிக்கணும். விசுவாசத்தோட வசனம் கேட்கணும். விசுவாசத்தோட சர்ச்சுக்கு வரணும். விசுவாசம் 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 விசுவாசம். அதுல சிந்தனை வரக்கூடாது. டோன்ட் திங்க். ಕಂಟಿನ್ಯೂ ಮಾಡಪ್ಪ. ಎಲೆ ಅಲ್ಪ ವಿಶ್ವಾಸಿಗಳೇ, ಇವತ್ತಿದ್ದು ನಾಳೆ ಒರೆ ಪಾಲಾಗುವ ಅಳವೆಯ ಹುಲ್ಲಿಗೆ ದೇವರು ಹೇಗೆ ಉಳಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಳಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ನಾವು ತವಕ ಪಟ್ರೆ ನಿಜ, ಕರೆಕ್ಟ್. ನಾನಾದ್ರೂ ಸೇಮ್, ಅಯ್ಯೋ ಅದು ಬೇಕು ಇದು ಬೇಕು, ಅದು ಇದು ಮಾಡೋಣ ಅದು ಮಾಡೋಣ, ಈ ಬಿಸ್ನೆಸ್ ಆ ಬಿಸ್ನೆಸ್, ಅಯ್ಯೋ ಇನ್ನು 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 ತವಕ ಪಡಬೇಡ. ದೇವರು ನಮ್ಮನ್ನ ಅಜ್ಞಾನಿಗಳಂತ ಇದ್ದಾನೆ. ಆತರ ತವಕ ಪಡೋರು ಏನಂತ ಇದ್ದಾನೆ? ಅಜ್ಞಾನಿಗಳನ್ನು ಪಡೋದು ನೀವಲ್ಲ, ನೀವು ಜ್ಞಾನಿಗಳು. ನಿಮ್ಮ ಹತ್ರ ಜ್ಞಾನ ಗ್ರಂಥ ಇದೆ. ನಿನ್ನ ದೇವರು ಮಹಾಜ್ಞಾನಿ, ನೀನು ಜ್ಞಾನಿ. ಆಮೇಲೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಎಷ್ಟನೇ ವಚನಪ್ಪ? 6:32 ವಾಸಿಮ. 6:32 उसमें 6:30 6 अध्याय 32 वचन ಏನ್ ಹೇಳ್ತಾರೆ? क्या बता रहे? वासिमा 6:32. हाँ अन्य जाति हाँ इन सब वस्तुओं की खोज में रहते हैं, पर तुम्हारा स्वर्गीय पिता जानता है. तुमको खाना नहीं जानता है, तुमको कपड़े नहीं जानते है, तुमको खुद घर नहीं जानता है, तुमको जगह नहीं जानता है, तुमको काम नहीं जानता है. हाँ इन सब वस्तुओं की हाँ आवश्यकता प्रभु को पता है. वो मूड प्रभु नहीं है, वो पत्थर प्रभु नहीं है, नई कान में सुनने वाला प्रभु नहीं है. वासीमा 6:32.
ಕಂಟಿನ್ಯೂ ಮಾಡಪ್ಪ. ಹೀಗಿರುವುದರಿಂದ ಆ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆ ನೀತಿಗಾಗಿಯೂ ತವಕ ಪಡಿರಿ, ಆ ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಇವುಗಳು ಕೂಡ ಅವೆಲ್ಲ ನಿಮಗೆ ಸಿಗ್ತವೆ. ಎಲ್ಲ ಯಾವ ನೀವೇನು ಎಲ್ಲರೂ ಯಾವ ಅರ್ಥ ಆಗಿಲ್ಲ ನಾನು ಹೇಳ್ತಾ ಇರೋ ವಾಕ್ಯ ಯಾರಿಗೂ ಅರ್ಥ ಆಗಿಲ್ವಾ? ಅರ್ಥ ಆಗ್ತದ ನಾನು ಹೇಳ್ತಾ ಇರೋ ವಾಕ್ಯ? പക്ഷെ ಹೇಳಿ ಅವೆಲ್ಲವೂ ಅಂದ್ರೆ ಏನು? ದಟ್ ಇಸ್ ಆಲ್ ಮೀನ್ಸ್ ಬಟ್ಟೆ, ಊಟ, ಮನೆ, ಮಲಗೋ ಜಾಗ, ಓಡಿಸೋ ಗಾಡಿ, ಮಾತಾಡೋ ಮೊಬೈಲ್ ಎಲ್ಲ ನಿಮ್ಗೆ ಬೇಕು ಅಂತ ನನಗೆ ಗೊತ್ತು. ನನಗೆ ಗೊತ್ತು. ಇದೆಯಾ ಇಲ್ವಾ ವಾಕ್ಯ? ಇದೆಯಾ ಇಲ್ವಾ? बराबर है वचन? पता है नहीं पता प्रभु? आमेन आमेन. वासीमा 6:32 वासीमा. मत्ताई 6:32. நாடி தேடுகிறார்கள். உங்களுக்கு வேண்டி என்று அறிந்து ஆமென். அறிவா இல்லையா? ஆண்டவருக்கு அறியும். என்ன தேவை, என்ன சாப்பிடணும் எல்லாமே பிரபுக்கு ஆண்டவருக்கு தெரியும். ಎಷ್ಟು ಭಾಷೆಗಳು ಮಿಕ್ಸ್ ಮಾಡಿ ಮಾತಾಡೋ ಕನ್ಫ್ಯೂಷನ್ ಆಗುತ್ತೆ. ಆಮೆನ್ ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ. ದೇವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು, ಪ್ರಭು ಪತಾ ಇದೆ. ನೆಕ್ಸ್ಟ್ ಅಪ್ಪ. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಈ ಹೊತ್ತಿನ ಕಾಟ ಇವತ್ತಿಗೆ ಸಾಕು. ನಾಳೆ ಫ್ಯೂಚರ್, ಟುಮಾರೋ ಡೋಂಟ್ ಥಿಂಕ್ ವಾಟ್ ಹ್ಯಾಪನ್ ಟುಮಾರೋ, ವಾಟ್ ಐ ವಿಲ್ ಗೆಟ್ ಟುಮಾರೋ, ಏನ್ ಸಿಗ್ತದೆ ನಾಳೆ, ನಾಳೆ ಏನ್ ಮಾಡೋದು, ವಾಟ್ ಯು ಡೂ ಟುಮಾರೋ, என்ன செய்யுது நாளைக்கு, நாளைக்கு எப்படி, कल क्या करना, कल कैसे, चिंता ना करो. कल दिन भी प्रभु है. Tomorrow also God is there. Still tomorrow also God is there. In future also God is there. He is not going to die. Still alive. ಆತನು ಜೀವಂತವಾಗಿದ್ದಾನೆ, ಆತನು ಸಾಯೋ ದೇವರಲ್ಲ. ನಾಳೆ ಇರ್ತಾನೆ. आमीन. वो नहीं मरेगा, कल भी रहेगा, कल भी आपको लेके चलेगा. ನಾಳೆ ಇರ್ತಾನೆ. ನಾಳೆ ನಿನ್ನನ್ನ ಕರ್ಕೊಂಡು ಹೋಗ್ತಾರೆ. ಇವತ್ತು ಕರ್ಕೊಂಡು ಹೋಗಿರೋ ದೇವರು ನೆನ್ನೆ ನಡೆಸ್ತಲ್ವಾ, ಇವತ್ತು ನಡೆಸ್ತಾನೆ. ಇವತ್ತು ನಡೆಸ್ತಲ್ವಾ, ನಾಳೆನು ನಡೆಸ್ತಾನೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನಡೆಸ್ತಾನೆ. ಚಿಂತೆ ಮಾಡಬೇಡ. ನಿನ್ಗೇನ್ ಬ್ರದರ್ ಅನ್ಬೇಡ, ಅವ್ರಿಗೇನು ಅನ್ಬೇಡ, ಇನ್ಯಾರನ್ನ ನೋಡ್ಬೇಡ. ನಿನ್ನ ಬಗ್ಗೆ ನಿನ್ನತ್ರ ಮಾತಾಡ್ತಾ ಇದ್ದಾರೆ ದೇವರು, ನಿನ್ನನ್ನ ಬಲಪಡಿಸ್ತಾ ಇದ್ದಾರೆ. ಫ್ಯೂಚರ್ ಬಗ್ಗೆ ಏನ್ ಮಾಡಬಾರ್ದು ನಾವು? ಫ್ಯೂಚರ್ ಬಗ್ಗೆ ಏನ್ ಮಾಡಬಾರ್ದು? ಎಲ್ಲರೂ ಹೇಳಿ. ಫ್ಯೂಚರ್ ಬಗ್ಗೆ ಚಿಂತೆ ಮಾಡಬಾರದು. ನಾಳೆ ಏನು, ನಾಳೆ ಹೆಂಗೆ ನಾವು ಚಿಂತಿಸಬಾರದು. ನಾಳೆ ನನ್ನ ಕುರಿತು ನಾಳಿನ ದಿನವೇ ಎಲ್ಲವನ್ನ ಅನುಗ್ರಹಿಸುತ್ತವೆ. ಆಮೆನ್. ಇನ್ನೊಂದು ವಾಕ್ಯ ಮುಗಿದಿಲ್ಲ ಇನ್ನು. 1 ಕೊರಿಂಥ 7:35, 1 ಕೊರಿಂಥಿಯನ್ 7:35, 1 ಕೊರಿಂಥಿಯನ್ chapter 7:35, 1 ಕೊರಿಂಥಿಯರ್ 7:35 వచనం, 1 కొరింథీయులకు 7:35 వాక్యము. ಆದರೆ ತನ್ನ ಗಂಡನನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾರೆ. ನಾನು ನಿಮಗೆ ಹುಲ್ಲು ಹಾಕಬೇಕೆಂದು ಇದನ್ನು ಹೇಳುವುದಿಲ್ಲ. ನೀವು ಸಜ್ಜನರಿಗೆ ತಕ್ಕ ಹಾಗೆ ನಡೆದು ಭಿನ್ನ ಭಾವವಿಲ್ಲದೆ ಕರ್ತನಿಗೆ ಆದರೆ ಮದುವೆಯಾದವನು
ಗಂಡನ, ಗಂಡನು ಹೆಂಡತಿಯನ್ನ, ಹೆಂಗೆ ವೈಫ್ನ, ಹೆಂಗೆ ಹಸ್ಬೆಂಡ್ ನ ಮೆಚ್ಚಿಸ್ಬೇಕು ಅಂತ ಯೋಚಿಸ್ತಾನೆ, ಚಿಂತಿಸ್ತಾನೆ. ಪ್ರಪಂಚದ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತಾರೆ. ನೋಡು ಏನ್ ಕಾರ್ಯ? ಪ್ರಪಂಚ ಅಂದ್ರೆ ಏನು? ಈ ಲೋಕ ಅಂದ್ರೆ ಏನು? ನಾಶನ ಆಗೋದು, ಫ್ಯೂಚರ್ ಚಿಂತಿಸ್ತಾರೆ. ನೀನ್ ಹಂಗ್ ಚಿಂತೆ ಮಾಡಬೇಡ. ಆಮೆನ್, ಹಲ್ಲೆಲೂಯಾ. In this world entirely different on spiritual life. ಈ ಲೋಕ ತದ್ವಿರುದ್ಧ ಆತ್ಮಿಕ ಜೀವನಕ್ಕೆ. ಟೋಟಲಿ ನಿನ್ ಶಾರೀರಿಕವಾಗಿ ಏನು ಯೋಚನೆ ಮಾಡಬಾರ್ದು, ಏನ್ ಯೋಚಿಸಿದ್ರು ಕೂಡ ಆತ್ಮಿಕವಾಗಿರ್ಬೇಕು. ವರ್ಲ್ಡ್ ನಿನ್ನಲ್ಲಿದ್ರೆ, ಪ್ರಪಂಚ ನಿನ್ನಲ್ಲಿದ್ರೆ, ಪ್ರಪಂಚದ ಚಿಂತನೆ ನಿನಗೆ ಬರ್ತೈತೆ. ಎಷ್ಟೇ ಪಾಸ್ಟ್ ವಾಕ್ಯ ಹೇಳಿ, ಯಾವ ಬೇರೆ ಪಾಸ್ಟ್ ಬಂದೆ ನಿನ್ ಕಣ್ ತೆರೀಲಿ, ನಿನಗೆ ಬರೀ ಲೋಕ ಲೋಕ ಲೋಕ, ಮನುಷ್ಯರು ಚಿಂತೆ 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 ನಿನಗಿದ್ರೆ, ಬರೀ ಲೋಕ ಕಣ್ಣು ಕಾಣಿಸದೆ ನಿನಗಿದ್ರೆ, ಕಾಣದಿರೋ ಪರಲೋಕ ನಿನಗಿಲ್ಲ ಅಂದ್ರೆ ಸಾರಿ. ನೆಕ್ಸ್ಟ್ ವಾಕ್ಯ ಹೋಗೋಣ. ನಾನು ನಿಮಗೆ ಸಾಕು. ಸಾಮ್ಸ್ 37:5, ಕೀರ್ತನ 37:5, संगीत भजन संगीत 37:5 वचन, 37 अध्याय 5 वचन. 37:5 37వ అధికార 5వ వచనం సంగీతం. ನಿನ್ನ ಭೂಲೋಕದ ಯಾತ್ರೆಯನ್ನ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು. ನೋಡಿ ದಾವಿದ, ಡೇವಿಡ್, ಕಿಂಗ್ ಆಫ್ ಡೇವಿಡ್, ರಾಜನಾದ ದಾವಿದ राजा क्या बता रहे? छोड़ दो. दावी जैसा यहोवा को छोड़ दो. यस, प्रभु क्या करेगा? पूरा करेगा. ಆತ ನಿನ್ನಗೋಸ್ಕರ ಸಂಪೂರ್ಣವಾಗಿ ಚಿಂತಿಸ್ತಾನೆ. ಕಂಪ್ಲೀಟ್ ಕಿಟ್ಟು ಪ್ಯಾಕೇಜ್ ನಿನಗಂತ ದೇವರು ಇಟ್ಟಿರ್ತಾನೆ. ಪ್ಯಾಕೇಜ್ ಅಂದ್ರೆ ಅರ್ಥ ಆಯ್ತಾ? ಕಿಟ್ ಅಂದ್ರೆ ಅರ್ಥ ಆಯ್ತಾ? ಆಮೆನ್. ವಾಕ್ಯ ಹೇಳ್ತೈತೆ ಇಲ್ವಾ? ದಾವೀದ ಏನ್ ಮಾಡ್ದ? ತನ್ನ ಲೈಫ್ ಅನ್ನ ದೇವರಿಗೆ ಒಪ್ಪಿಸ್ಬೇಕ. ನೀನೇನ್ ಮಾಡ್ಬೇಕು? ಇವಾಗ ನೀನು ನಾನು ದೇವರಿಗೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಆಗ ದೇವ್ರು ಏನ್ ಮಾಡ್ತಾನೆ? ಚಿಂತಿಸ್ತಾನೆ. ಸಿಗ್ತಾ ಇಲ್ವಾ ವಾಕ್ಯ? ನಾನು ಹೇಳಿದ ಮಾತು. ಆಮೆನ್. ಸಂಗೀತಂ 37:5 ಏನ್ ಹೇಳ್ತಾ ಇದೆ? ದೇವರಿಗೆ ನಿಮ್ಮ ಟೋಟಲಿ ಈ ಭೂಲೋಕ ಚರ್ಮಿಯನ್ನ ದೇವ್ರ ಕೈ ಕೊಡಿ. ಆತ ನಿಮ್ಗೋಸ್ಕರ ಚಿಂತಿಸ್ತಾನೆ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಿ. ಸಾಮ್ಸ್ 94:19, ಸಂಗೀತಂ 94:19, ಕೀರ್ತನೆಗಳು 94:19, ಸಾಮ್ಸ್ 94:19, भजन संगीत 94 उसमें 19 वचन. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಎಚ್ಚರಿಕೆ ಸಿದ್ಧಿ ಕಣ. ತಲೆ ಎತ್ತಿ ಸಾಕು, ತಲೆ ಎತ್ತಿ. ನನಗೇನು ಕೈ ಎತ್ತಬೇಡಿ. ನಾನು ಕೇಳ್ತೀನಿ ಪ್ರಶ್ನೆ, ಕೈ ಎತ್ತಬೇಡಿ. ಎಷ್ಟು ಜನ ಈ ತರ ನಿಮ್ಮಲ್ಲಿ ತುಂಬಾ ಚಿಂತೆ ಇದೆ? ತಲೆ ಎತ್ತಿ. ಎಷ್ಟು ಜನಕ್ಕೆ ಈ ತರ ಈ ವಾಕ್ಯ ಕರೆಕ್ಟಾಗಿ ಚಿಂತೆ ಇದೆ? ತುಂಬಾ ಚಿಂತೆ ಇತ್ತ, ತುಂಬಾ ಚಿಂತೆಗಳನ್ನು. ಡೇ ಆನ್ ನೈಟ್, ದಿನ್ ರಾತ್ ಪೂರ, ಹಗಲು ರಾತ್ರಿ, ಡೇ ಆನ್ ನೈಟ್, ಇರು ಪಗಲ್, ಎಪ್ಪೋದು ಸಿಂಧಿಕ್ಕಿರ್ದು ರಾ ಪಗಲ್ ಅನ್ಸೋಲ್ಲ. ಏನಂತ ಹೇಳ್ತಾ ಇದ್ದಾನೆ?
ಇನ್ನೊಂದ್ಸಾರಿ ಜೋರಾಗಿ ಓದಪ್ಪ. ನನ್ನಲ್ಲಿ ಅನೇಕ ಆ ಚಿಂತೆಗಳಿರುವಾಗ ಆ ನಿನ್ನ ಸಂತೈಸುವಿಕೆ ಇದ್ದರೆ ನನ್ನ ಆ, ಪ್ರಾಣಕ್ಕೆ ನೋಡಿ, ಸಂತೋಷ ನೋಡಿ, ನೋಡಿ, ಉಂಟಾಗುತ್ತದೆ. ನೋಡಿ. ನನ್ನಲ್ಲಿ ಬಹಳ ಚಿಂತೆ ಇರುವಾಗ ನಿನ್ನ ಸಂತೈಸುವಿಕೆ ನನ್ನನ್ನು ಬಲಪಡಿಸಿ, ನನ್ನನ್ನು ಬಲಪಡಿಸಿ, ನನ್ನನ್ನು ಚೈತನ್ಯಪಡಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ, ಕ್ಲೀನ್ ಆಗಿ ಕೇಳಿ. ಚಿಂತೆಗಳಲ್ಲಿ ನಿಮ್ಮನ್ನ ದೇವರಿಗೆ ಸಮರ್ಪಿಸಿ. ಬರೀ ಚಿಂತೆ ಮಾಡಬೇಡಿ. ಸ್ವಲ್ಪ ಹೊತ್ತು ವಾಕ್ಯನ ನೋಡಿ ನಿಮ್ಮನ್ನ ಸಂತೈಸಿ. ಯೇಸುವನ್ನ ಕರೀರಿ, ಯೇಸು ಕ್ರಿಸ್ತನನ್ನ ಕೂಗ್ರಿ, ದೇವರನ್ನ ತುಷ್ಟಿಸ್ರಿ. ಆತನು ನಿಮ್ಮನ್ನ ಬಂದು ಸಂತೈಸ್ತಾನೆ. ಎದ್ದಿದ್ದು ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನನ್ನ ಮಗಳೇ, ನನ್ನ ಮಗನೇ, ನಿನ್ನ ಭಾರವನ್ನ ನಿನ್ನ ತಾಯಿ ಹತ್ರ, ತಮ್ಮನ ಹತ್ರ, ಅಕ್ಕನ ಹತ್ರ, ಅಣ್ಣನ ಹತ್ರ, ಸ್ನೇಹಿತರ ಹತ್ರ ಹೇಳಿದಾಗ ಫ್ರೀ ಆಗುತ್ತೆ. ನೀನ್ ನನ್ನ ಹತ್ರ ಹೇಳು, ನಾನು ಸಂಪೂರ್ಣ ಶಾಶ್ವತವಾದ ಪರಿಹಾರವನ್ನ ಕೊಡ್ತೀನಿ. ನನ್ನ ಹತ್ರ ಹೇಳ್ಕೊ, ನನ್ನನ್ನ ಬೇಡು, ನನ್ನನ್ನ ಸುತ್ತಿಸು. ನಾನು ನಿನ್ನ ಹೃದಯದಲ್ಲಿ ಮನಃಶಾಂತಿಯನ್ನು ಕೊಡುವ ದೇವರ, ನಿನ್ನ ಹೃದಯದ ಆಲೋಚನೆಯನ್ನು ಮೂಡುವ ಬುದ್ಧಿಯಲ್ಲಿ ನನ್ನ ಮನಃಶಾಂತಿಯನ್ನು ಇಟ್ಟು ನಿನ್ನನ್ನು ಸಂತೈಸ್ತೀನಿ. ನಾನು ತಾಯಿಯಾಗಿ, ತಂದೆಯಾಗಿ, ಸ್ನೇಹಿತನಾಗಿ, ಅಕ್ಕನಾಗಿ, ಅಣ್ಣನಾಗಿ, ತಮ್ಮನಾಗಿ, ಗಂಡನಾಗಿ, ಹೆಂಡತಿಯಾಗಿ ನಿನ್ನ ಬಳಿಗೆ ಬರ್ತೀನಿ. ನಿನ್ನನ್ನು ಸಂತೈಸ್ತೀನಿ, ನಿನಗೆ ಸಹಾಯ ಮಾಡ್ತೀನಿ. ಮಗನೇ ಚಿಂತೆ ಮಾಡಬೇಡ, ಮಗನೇ ಚಿಂತೆ ಮಾಡಬೇಡ. ನಾನು ನಿನ್ನನ್ನು ಸಂತೈಸುವ ದೇವರು, ನಾನು ನಿನ್ನನ್ನು ಬಲಪಡಿಸುವ ದೇವರು. ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ, ಸಕಲ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡಲು ಶಕ್ತನಾಗಿದ್ದೀನಿ. ಥ್ಯಾಂಕ್ ಯು ಅಪ್ಪ. ಈ ಮಾತುಗಳ ಅರ್ಥಕ್ಕಾಗಿ ಸ್ತೋತ್ರ, ವಿವರಣೆಗಾಗಿ ಸ್ತೋತ್ರ, ರಕ್ಷಣೆಗಾಗಿ ಸ್ತೋತ್ರ, ಈ ಆಶೀರ್ವಾದಕ್ಕಾಗಿ ಸ್ತೋತ್ರ. ನಮ್ಮನ್ನೆಲ್ಲ ಸಭೆ ಕೂಡಿ ಬರೋದಕ್ಕೆ ಆರೋಗ್ಯ ಕೊಟ್ಟು, ಮನಸ್ಸನ್ನ ಕೊಟ್ಟು, ನಮ್ಮ ಕಾಲುಗಳನ್ನ ಇಲ್ಲಿವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ ರಾಜ. ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ, ಒಂದೊಂದು ಕುಟುಂಬವನ್ನ ಆರೋಗ್ಯದಿಂದ, ಆದಾಯದಿಂದ, ಕೃಪೆಯಿಂದ, ಅಭಿಷೇಕದಿಂದ, ಆತ್ಮನಿಂದ, ರಕ್ಷಣೆಯಿಂದ ತುಂಬಿ ನಡೆಸು, ಧೈರ್ಯದಿಂದ ತುಂಬಿ ನಡೆಸು. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್, ಹಲ್ಲೆಲೂಯಾ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡ